ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ನನಗೆ ಬ್ಯಾಡ್ ಮಾರ್ನಿಂಗ್ ಆಯ್ತು. ಬೆಳಗ್ಗೆನೆ ಪ್ರ್ಯಾಂಕ್ ಮಾಡಿ ಅಳಿಸಿದ್ರು ನನ್ನ. ಪಾಪ ಹತ್ಬಿಟ್ಲು ಚೆನ್ನಾಗಿ. ನನಗೆ ಇವಳು ಅಳೋದು ನೋಡಿದ್ರೆ ಆಗಲ್ಲ, ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೆ ಏನಪ್ಪ ನಾನು ಅಳೋದು ಯಾಕೆ ಗೊತ್ತಾ, ಜಗಳ ಅಲ್ಲಿಗೆ ನಿಂತೋಗ್ಲಿ ಅಂತ. ಕ್ಲೀನಾಗಿ ತೋರಿಸೆ. ಮತ್ತೆ ಎಲ್ಲರದು ಕಾಫಿ ತಿಂಡಿ ಎಲ್ಲರದು ಆಯ್ತಾ? ಬೆಳಗ್ಗೆ ನೋಡ್ತಿರೋರು ಮತ್ತೆ ಮಧ್ಯಾಹ್ನ ನೋಡ್ತಿರೋರು ಊಟ ಆಯ್ತಾ? ರಾತ್ರಿ ನೋಡ್ತಿರೋರು ಊಟ ಆಯ್ತು, ಡಿನ್ನರ್ ಆಯ್ತಾ? ಲಂಚ್ ಆಯ್ತಾ, ಡಿನ್ನರ್ ಆಯ್ತಾ? ಹೋಗು ಪ್ರೌನಿ, ನಿನ್ ಪಾಡು ನೀನ್ ಹೋಗ್ತಾ ಇರು. ಬಿಡಂಗಿಲ್ಲ, ಹೋಗ್ತಾ ಇರೋದು ರೋಡಲ್ಲಿ ನಡ್ಕೊಂಡು ನಾವು ಕರಿಯ ಗಂಟ ಹೋಗ್ತಾ ಇದ್ದಾಳೆ. ಬ್ರೌನಿ ಬಾಯಲ್ಲಿ, ಬ್ರೌನಿ ಕರೆದ್ರೆ ಹೇಳಿದ್ ಮಾತೇ ಕೇಳಲ್ಲ, ರೋಡಲ್ಲಿ ಓಡಾಡ್ತಿರ್ತಾಳೆ. ಅವಳಿಗೆ ರೋಡ್ ಅಂದ್ರೆ ಬಾರಿ. ಅವರಿಬ್ರು ಅಲ್ಲಿ ಆ ಮೂಲೆಯಲ್ಲಿ ಹಸ್ಬೆಂಡ್ ವೈಫ್. ಇವಳು ಪಾಪ ಇಲ್ಲಿ ಒಂಟಿಯಾಗಿ. ಇವನ್ ನಾಯಿನ ತೋರ್ಸಿದ್ರೆ ಮರಿಗಳನ್ನ ಮುಟ್ಸಿದ್ರೆ ಸಾಕು, ಏನೋ ಏನೋ ಇದ್ದು ಏನೋ ಮುಟ್ತಾ ಇದೀವಿ ಅನ್ನಂಗೆ. ಅದು ಬೆಲ್ಲ ಹೋಗ್ಬಿಟ್ಟು ಅಲ್ಲಿ ಭೀಮಾನ ಅದ್ರ ಹೆಸರೇನು ಕರಿಯ, ಅವನನ್ನ ಮುಸ್ತಾ ಇದ್ದಾಳೆ. ಮರಿಗಳನ್ನ ನೋಡ್ಕೊಳ್ಳೆ ಅಂದ್ರೆ ರೋಡಿಗೆ ಬಂದಿದ್ದಾಳೆ. ಬ್ರೌನಿ ಹಾವಿರುತ್ತಲ್ ಬಾಯಿಲಿ, ಏನಕ್ಕೋ ಒಂಥರ ಮಾಡ್ತಿದ್ದಾಳೆ ನೋಡಿ ಇವಳು. ನೋಡಿ ಹೋಗಿ. ಓಕೆ, ಆಮೇಲೆ ಸಿಗ್ತೀವಿ. ಏನು ತಿನ್ನುತ್ತಿರುವೆ ಚೆಲುವೆ? ಪೇ 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 ಪೇಡಿ ತೋರ್ಸು. ನಾನು ಇದೆಲ್ಲ ಇಲ್ಲಿ ಬಂದಾದ್ಮೇಲೆ ನೋಡಿದ್ದು. ಹಾಲಿಗೆ ಹಾಕೊಂಡು ತಿನ್ನೋದು. ನಾನು ಲಡ್ಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಚೆನ್ನಾಗಿರುತ್ತೆ. ಮದುವೆ ಮನೇಲಿ ಕೊಡ್ತಾರಲ್ಲ ಪೇಣಿ, ಅದು ಚೆನ್ನಾಗಿದೆಯಾ? ನಂಗೆ ಓನ್ಲಿ ಪೇಣಿ ಇಷ್ಟ ಆಗೋದು, ಲಡ್ಡು ಗಿಡ್ಡಲ್ಲ ಇಷ್ಟ ಆಗಲ್ಲ. ಡೋ ಯಾಕೆ ಲಡ್ಡು ಹಾಕಿರೋ ತಿನ್ನಲ್ಲ. ಹಾಕಿದ್ ಗೊತ್ತೇ ಆಗಲ್ಲ. ನೀನು ತಿನ್ನು, ಆಮೇಲೆ ತಿಂತೀನಿ. ಸಕ್ಕರೆ ಕಡಿಮೆ. ಹೌದಾ? ಅಷ್ಟೊಂದು ಹಾಕಿದೀನಿ ಸಕ್ಕರೆ. ಮೆಲ್ಟ್ ಆಗಿಲ್ಲ. ನೀವು ಚೆನ್ನಾಗಿದೆ. ಇವ್ ನೋಡಿ ಚರಿ ಚರಿ ಬಾಳಪ್ಪ, ಇಲ್ಲಿ ಬಾರಪ್ಪ, ಇಲ್ಲಿ ಚರಿ ಇಲ್ಲಿ ಬಾರ. ನೀನು ತಿನ್ನ, ಆಮೇಲೆ ತಿಂತೀನಿ. ಸಾರಿ, ಗಡ್ಡಕ್ಕೆಲ್ಲ ಬೀಳುತ್ತೆ, ಅದೇ ಪ್ರಾಬ್ಲಮ್. ಬಾದಾಮ್ ಅಲ್ಲಿ ಹಾಕೊಬೇಕಿತ್ತು ಆಕ್ಚುಲಿ. ಬಾದಾಮ್ ಪುಡಿ ಇಲ್ಲ. ಹೌದು, ಚೆನ್ನಾಗಿದೆ ಒಟ್ಟಿನಲ್ಲಿ. ಎಂಜಾಯ್. ಏನಾರು ಒಂದು ಬೆಳೆಸಿರ್ತೀಯಲ್ಲಪ್ಪ ನೀನು. ಶುಂಡ್ರಿ ಚರಿ, ಇದು ಶುಂಡ್ರಿ ಚರಿ. ಆಣೆ ಆಯ್ತು ಮಗನೇ, ಮೆತ್ತು ಮಾಡಿದ್ದಲ್ಲ ಮಗನೇ ನಾನು ನಿನಗೆ, ಜೋಡಾಗಿ ಮಾಡಿದ್ ನಾನು ನಿನಗೆ. ಎಲ್ಲಿ ಏನಾಗೈತೆ ನಿಂಗೆ? ಏನೂ ಆಗಿಲ್ಲಕ್ಕಂದಪ್ಪ, ಏನೂ ಆಗಿಲ್ಲಕ್ಕಂದಪ್ಪ ನಿಂಗೆ. ಓಕೆ, ನಾನು ಸ್ವಲ್ಪ ಹೊತ್ತು ಮುದ್ದಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ, ಇವಾಗ ನಾವು ಸ್ವಲ್ಪ ಔಟ್ಸೈಡ್ ಹೋಗಿತ್ತು, ಹೊರಟಿದ್ವಿ. ಅದಾದಮೇಲೆ ಅಲ್ಲಿ ಹೋಗಿ ಬಂದ್ಬಿಟ್ಟು ಥಾಮ್ಸ್ ಬೇಕ್ರಿಗೆ ಹೋಗ್ಬೇಕು ಅಲ್ವಾ? ಎಸ್, ಥಾಮ್ಸ್ ಬೇಕ್ರಿಗೆ ಹೋಗಿ ಅಲ್ಲಿ ಬೇಕ್ರಿಲಿ ತುಂಬ ವೆರೈಟಿ ಆದಂಥ ತಿಂಡಿಗಳು, ಸ್ನ್ಯಾಕ್ಸ್ಗಳೆಲ್ಲ ಸಿಗುತ್ತೆ. ಹೋಗಿ ತೊಗೊಂಡು ಬರ್ತೀವಿ. ಈಗ ಮತ್ತೆ ಸ್ವಲ್ಪ ಅರ್ಜೆಂಟ್ ಎಲ್ಲ ಹೋಗ್ಬೇಕು, ನಮ್ಗೆ ಸ್ವಲ್ಪ ಕೆಲಸ ಇದೆ. ಇವಳ್ದೇ ಸ್ವಲ್ಪ ಕೆಲಸ ಇದೆ, ಹೋಗಿ ಬರಬೇಕು. ಹಾಸ್ಪಿಟಲ್ಗೆ ಹೋಗ್ಬೇಕು ನಾಳೆ, ಅದಕ್ಕೋಸ್ಕರ. ನಾಳೆ ಸ್ಕ್ಯಾನಿಂಗ್ ಇದೆ. ಓಕೆ, ಹೋಗ್ಬಿಟ್ಟು ಮತ್ತೆ ಬಂದು ಸಿಗ್ತೀನಿ ನಿಮಗೆ. ಥಾಮ್ಸ್ ಬೇಕ್ರಿ ಹೋಗಕ್ಕೆ ರೆಡಿನಾ? ರೆಡಿ, ಹೋಗೋಣ ಬನ್ನಿ. ಹೋಗೋಣ, ಹೋಗಿ ನೋಡ್ಕೊಂಡ್ಬಿಟ್ಟು ಏನೇನಿದೆ ತರೋಣ ಬಾ. ಹೆಂಗಿದೆ, ಚೆನ್ನಾಗಿದೆಯಾ? ಯಾವ್ದಿತ್ತು? ಥಾಮ್ಸ್ ಬೇಕ್ರಿ ಅಲ್ಲ? ಅದೆಲ್ಲ ಮನೆಗೆ ಹೋಗಿ ತೋರ್ಸೋಣ. ತಿನ್ನು, ಚೆನ್ನಾಗಿದೆ ಅಂತ ಮಾಡು. ಚಿಕನ್ ಲಸಾನ್ಯಾ. ಇದು ಪಪ್ಪು.
ಓಕೆ, ಇವಾಗ ನಾವು ಹೋಗ್ತಾ ಇದ್ವಿ, ಫುಲ್ ಜೋರು ಮಳೆ ಬಂದ್ಬಿಡ್ತು. ಮಳೆ ಇವಾಗ ಅನಿಸ್ತಾ ಇದೆ ನಮಗೆ ಕಾರಲ್ಲಿ ಬರ್ಬೇಕಿತ್ತು ಅಂತ. ಯಾವ ಟ್ರಾಫಿಕ್ ಇದ್ರೆ ಏನಂತೆ, ಕಾರಲ್ಲಿ ಬಂದಿದ್ರೆ ಈ ತರ ಮಳೆ. ರಾತ್ರಿ ಹೋಗೋದು. ಅದು ನಿಜಾನೇ, ಸರಿಯಾಗಿ ಹೊಡಿತೈತೆ ಮಳೆ ಮಾತ್ರ. ನೋಡಿ ಅಲ್ಲಿ ನಿಂತೈತೆ ಗಾಡಿ, ಅಲ್ಲಿ ಇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಗಾಡಿ ಒಳಗೆ ಹೋಗೋದಲ್ಲ. ಓಕೆ, ನಾವಿವಾಗ ಅದೇನು ಬೇಕ್ರಿ? ಥಾಮ್ಸ್ ಬೇಕ್ರಿ. ಇದು ಆಕ್ಚುಲ್ ಆಗಿ ಇದು ಫ್ರೇಸರ್ ಟೌನ್ ಥಾಮ್ಸ್ ಬೇಕ್ರಿ. ಇದು ತುಂಬಾ ಜನಕ್ಕೆ ಗೊತ್ತಿರಲ್ಲ, ತುಂಬಾ ಜನಕ್ಕೆ ಗೊತ್ತು. ನನಗೆ ಗೊತ್ತಿರ್ಲಿಲ್ಲ ಇದು. ಹೌದಾ? ಇವ್ರು ಹೇಳಂತ ಇದನ್ನ ಬೇಯಿಸೋದಿಲ್ಲ, ಏನಿಲ್ಲ, ಹಂಗೆ ತಿನ್ಬೋದು. ಹಂಗೆ ಹಾಕೊಂಡು ತಿನ್ನೋದು. ಅಂದ್ರೆ ಅದು ಇದು ಐಸ್ ಇರ್ಬೇಕು, ಅದಕ್ಕೆ ಐಸ್ ಏನಕ್ಕೆ? ಐಸ್ ಇಡ್ಬೇಕು ಅದ್ರ ಮೇಲೆ. ಸರಿ, ಈಗ ಹಿಂದೆ ಬಾ ಮಗನೆ. ಓಕೆ, ಏನೇನೋ ತಂದವ್ರೆ. ಇದು ಲಸಂಗ. ಚಿಕನ್ ಅಲ್ಲಿ ಲಸಂಗ ಅಂತ ಇರ್ಲಿಲ್ವಾ? ಅಂತೆ. ಓ, ಇವ್ರು ಇದನ್ನ ನೋಡ್ಕೊಂಡೆ ಲಸಗ್ನ ಅಂತ. ಓಕೆ, ನೋಡ್ಲಾ, ತಿನ್ಲಾ? ತಿನ್ನು. ನೀವ್ ಬಿಸಿ ತಿಂದ್ರಾ? ಇದೆ ಇನ್ನು. ಬಿಸಿ ಇದೆಯಲ್ಲ? ನೀವ್ ತಿಂದ್ರಾ? ನಾವು ತಿನ್ವಿ ಒಂದು. ಓ, ಏನ್ ಇಷ್ಟ ಇದೆಲ್ಲೇ ತಿಂದ್ವಿ ನಾವು. ತೋರ್ಸ, ಒಂದ್ ಪೀಸ್ ತಿನ್ವಲ್ಲ. ಅದೊಂದ್ ಚೂರೇ ತಿಂದಿದ್ದು. ತೋರ್ಸಿ. ಸಕ್ಕದಾಯ್ತಪ್ಪ. ಖಾರ, ಚಿಕನ್ ಚೀಸು. ಅಮ್ಮಂಗ್ ಬಾರಮ್ಮ ಇಲ್ಲಿ ನಮ್ ಜೊತೆ ಕುತ್ಕೋ ಬಾ. ಇಲ್ವಾ ಇದು ಈ ಸೋಫಾ ಮೇಲೆ? ತಿನ್ಲಾ? ಹಾ, ತಿನ್ನು. ಚೀಸ್ ಸ್ವಲ್ಪ ಮೆಲ್ಟ್ ಆಗ್ತಿತ್ತಲ್ಲ. ಇನ್ನೊಂದ್ ಸ್ವಲ್ಪ ಓವನಲ್ಲಿ ಇಟ್ರೆ ಇದೆಯಾ ಒಳಗೆ? ಚೆನ್ನಾಯ್ತಲ್ಲ? ಚೆನ್ನಾಗಿದೆಯಲ್ಲ? ಸೇಮ್ ಅಜ್ಜು ಫಾರಿನಲ್ಲಿ ಹೆಂಗಿರುತ್ತೆ ಹಂಗೆ ಇರುತ್ತೆ ಅಜ್ಜ ಅಲ್ಲಿ. ಚೆನ್ನಾಗಿದೆ, ಬೇಕ್ರಿ ಸಕ್ಕತ್ತಾಗಿದೆ. ಹಾ, ಎಲ್ಲ ಸಿಗುತ್ತಮ್ಮ ಅಲ್ಲಿ. ಹೋಗೋಣ. ಹಾ, ಒಂದಿನ ಹೋಗೋಣ. ನೆಕ್ಸ್ಟ್ ಇನ್ನು ಸ್ಯಾಟರ್ಡೆ ಕಾರಲ್ಲಿ ಹೋಗ್ಬೇಕು. ನಮ್ಗೆ ಕಾರಲ್ಲಿ ಹೋದ್ರೆ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಹಾಕೊಂಡು ತಿನ್ಬೋದು. ಪೂರಕ್ಕೆ ಜಾಗ ಇಲ್ಲ, ರಶ್ ಒಳಗೆ ಮುಗ್ಗಾಡ್ಕೊಂಡು ತಗೊಂಬೇಕಿದೆಲ್ಲ. ಓಕೆ, ತೋರಿಸ್ಬಿಡು ಒಂದ್ಸತಿ ನೀಟಾಗಿ. ಇನ್ನೊಂದ್ ಬೈಟ್ ತಿನ್ಬಿಡ್ತೀನಿ. ತಿನ್ನು ಇನ್ನೂ ಜಾಸ್ತಿ ತಿನ್ಬೇಕು. ತಿನ್ಬಿಟ್ಟು ಅಮ್ಮಂಗೆ ಕೊಡು. ಅದು ಅಮ್ಮಂಗೆ ತಿನ್ಸ ಹಂಗೆ ಹೋಗಿ. ಅಮ್ಮ, ಓಕೆ, ಇದು ಬನ್ನು ನಾರ್ಮಲ್ ನಾಳೆಗೆ ಇದೇನಕ್ಕ ಟಿಫನ್ಗೆ ಬಂದಿದ್ದು? ಅವ್ರಿಗೆ ಇಷ್ಟ. ಹೌದಾ? ಇದೇನಿದು? ಇದು ಪಪ್ಸು, ಚಿಕನ್ ಪಪ್ಸು. ಚಿಕನ್ ಪಪ್ಸ್. ಚಿಕನ್ ಪಪ್ಸ್. ಹಾ, ತಿಂತೀರಾ? ಆಮೇಲೆ ತಿನ್ನೋಣ. ಎಲ್ಲೇ ಅದು ಓವನಲ್ಲಿ ಬಿಸಿ ಮಾಡಿ ಸ್ವಲ್ಪ ಚೀಸ್ ಅಲ್ಲ. ಇದೇನಿದು? ಹಾ, ತೆಗಿ, ಅದು ತಿನ್ ನೋಡು. ಸೊ ಇವತ್ತು ಡಯಟ್ ಇಲ್ಲ, ಎಲ್ಲ ಚೆನ್ನಾಗಿ ತಿಂದಾಕ್ಬಿಡದೆ. ಅದೇನ್ ಹೆಸರು? ಅದು ಮುರಿಯಾ ಅದು ಮುರಿ ಎಷ್ಟಿರುತ್ತೆ ನೋಡೋದ್ರೊಳಗಡೆ ಚಿಕನ್. ಚಿಕನ್ ನೋಡಲಿ. ಪೆಪ್ಪರ್ ಚಿಕನ್ ಏನೋ ಬಂದಿತ್ತು. ತಿನ್ನೋಣ. ಹೆಂಗಿದ್ಯಾ? ಸಕ್ಕತ್ತಾಗೈತೆ. ಚೆನ್ನಾಯ್ತಮ್ಮ? ಕೊಟ್ಟೆ ಅಮ್ಮಂಗೂ ಮಾವಗೂ. ಇದೇನು? ಇದು ಅದೇ, ಬಟ್ ಚಿಕನ್ ಬೇರೆ. ಹೆಸರೆಲ್ಲ ಮರ್ತೋಯ್ತು. ಹೆಸರೇನು ಇಲ್ವಲ್ಲ. ಅದು ಇದೇ ಜಾಸ್ತಿ ಸ್ಟಫಿಂಗ್ ಇರುತ್ತೆ. ಹಾ, ಇದು ಬನ್ ಪಿಜ್ಜಾ. ಪಿಜ್ಜಾ ಅಂದ್ರು. ನೋಡ ಒಳಗೆ ಹೆಂಗಿರೋ. ಇದು ಸೇಮ್. ಬಟ್ ಇದು ಇಲ್ಲಿ ಇಲ್ಲೆಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ. ಏನಪ್ಪ ಇದೆಲ್ಲ? ಚೀಸ್ ಅದು. ತಿನ್ಕೋ, ಇಲ್ಲಿ ಐತೆ. ತಿನ್ಕೊಳಮ್ಮ, ಇಲ್ಲಿ ಐತೆ. ಹೆಂಗೈತಾ? ಡಿಫ್ರೆಂಟ್ ಟೇಸ್ಟ್. ಚೆನ್ನಾಗಿದ್ಯಾ? ಅಲ್ಲೇ ಬಿಸಿ ಬಿಸಿ. ಬಟ್ ಸಕ್ಕತ್ತಾಗಿದೆ. ಇನ್ನೊಂದು ಐತೆ ನೋಡು, ಅದು ಸಖತ್ತಾಗಿರುತ್ತೆ. ಇದೇನು? ಇದು ಪಿಜ್ಜಾ ಅಂದ್ರೆ. ಹಾ, ಕರೆಕ್ಟ್, ಇದು ಪಿಜ್ಜಾ. ಅದು ಎರಡು ತಗೊಂಡಿದ್ ನಾವು. ಇದು ಒಂದು ಬ್ರೆಡ್ ಬನ್. ಎಲ್ಲಿ ಹೆಂಗಿದೆ ತೋರ್ಸ. ಹಾ, ಇದು ಪಿಜ್ಜಾ. ಓ, ಇದಿದೆ ಇದ್ರಲ್ಲಿ. ಏನು? ಚಿಕನ್ ಇದೆ. ಚಿಕನ್ ಅದು. ಹಾ, ಚಿಕನ್ ಅದು. ಚಿಕನ್ ಪ್ಯಾಕೆಟ್ ತಗೊಂಡು. ಚೆನ್ನಾಗಿದ್ಯಾ? ಸಾಸೇಜು. ಅದು ಬಿಸಿ ಮಾಡ್ಕೊಂಡು ತಿನ್ನೋಣ, ಹಂಗೆ ಇಟ್ಬಿಡು. ಬೇಡ, ಏನು ಮಾಡೋದು ಬೇಡ. ಇದು ಚಿಕನ್ ಪಪ್ಸು ಸೂಪರ್ ಆಗಿತ್ತು ಮಾತ್ರ. ಬಿಸಿ ಮಾಡ್ತಾರಂತೆ, ಬಿಸಿ ಮಾಡಿದ್ಮೇಲೆ ತಿನ್ರಿ ಅಂತವ್ರೆ. ಎಷ್ಟು ಜನ ಹೋಗಿ ಬಿಲ್ಡಪ್ ಬೇರೆ ಕೊಡ್ತವ್ರೆ. ಎಲ್ಲ ಜನ. ಅದಕ್ಕೆ ಮುಂಚೆ ನಾವು ಅವ್ರು ಬಿಸಿ ಮಾಡ್ಕೊಂಡ್ಬರ್ಲಿ, ಅಷ್ಟೊಳಗೆ ಇದನ್ನ ಟೇಸ್ಟ್ ನೋಡ್ಕೊಡೋಣ. ಸ್ಪೂನ್ ಬೇಕಲ್ವಾ? ಸ್ಪೂನ್ ಕೊಡೋಣ. ತೋರ್ಸೋದು. ಬೇರೆ ತರ್ತೀನಿ. ಏನೋ
ಚೀಸ್ ಕೇಕ್ ಅಂತೆ. ಓಪನ್ ಮಾಡಿ, ಅದು ಗಾಡಿಯಲ್ಲಿ ಬೇರೆ ಇಟ್ಕೊಂಡ್ ಬಂದಿದೆ, ಏನೂ ಆಗಿಲ್ಲ. ತೋರ್ಸು. ಏನು ಆಗಿಲ್ಲ. ಇವಳು ಭಾಳ ಆಡ್ತಾಳೆ ಇವಳು. ಇರೋ 5 ನಿಮಿಷ ತೆಗಿಬೇಕಲ್ಲ. ಚೀಸ್ ಕೇಕ್ ಅಲ್ಲಿ ತಡಿ. ಅಲ್ಲಿ ವ್ಲಾಗ್ ಮಾಡ್ಲಿಲ್ವಾ ನೀವು? ಹೆಂಗಿದೆ ತಿಂದೇಳಿ. ಚೀಸ್ ಕೇಕ್ ಚೆನ್ನಾಗಿದೆ, but cold ಎಲ್ಲ ಹೋಗಿ ಹಾ, ತಿನ್ನು. cheese cake ಆಗ್ಬಿಟ್ಟಿದೆ. ಫ್ರಿಜ್ಜಲ್ಲಿ ಇಡಬೇಕು ಅನ್ಸುತ್ತೆ. ಎಲ್ಲಿ ತಿನ್ಸು ಸ್ವಲ್ಪ. ಇದು ಹೋಗ್ಬಿಟ್ಟಿದೆ. ತಿನ್ಸ್ಕೊಳಪ್ಪ. ಕೋಲ್ಡ್ ಇಲ್ಲ. ಸ್ವಲ್ಪ ಹಾಕು. ಫ್ರಿಜ್ಜಲ್ಲಿ ಇಡ್ರಿ, ಸ್ವಲ್ಪ ಚೆನ್ನಾಗಿರುತ್ತೆ. ಸಕ್ಕದಾಯ್ತೆ. ಬೇಕಾ? ಹಿಂಗೆ ಇಟ್ಟಿರ್ತೀನಿ. ಫ್ರಿಜ್ಜಲ್ಲಿ ಇಟ್ಟು ಸಕ್ಕದಾಗಿದೆ. ಓಕೆ, ಇವಾಗ ಇನ್ನು ನಾವೆಲ್ಲ ಇದೆಲ್ಲ ತಿಂದ್ಬಿಟ್ಟು ಮತ್ತೆ ಸಿಗ್ತೀವಿ. ನಿಮಗೂ ಏನಾದ್ರು ಆಸೆ ಆಯಿತು ಅಂದರೆ ತಿನ್ನೋದಕ್ಕೆ ಟಾಮ್ಸ್ ಬೇಕ್ರಿ ಫ್ರೇಜರ್ ಟೌನ್ ಅಂತ ಹೊಡೆದ್ರೆ ಬರುತ್ತೆ, ಅಲ್ಲೋಗಿ ತಿನ್ನಿ, ಚೆನ್ನಾಗಿದೆ. ಅಮ್ಮ, ಏನು ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ಯಾ? ಮಾಮೂಲಿ ನಾರ್ಮಲ್ ಆಗಿ ರೆಡಿ ಆಗಿದ್ಯಾ? ಯಾಕೆ? ಕೆಲಸ ಆಯ್ತು ಹೊರಗಡೆ ಕೆಲಸ. ಹೆಂಡತಿ ಇಬ್ರು ಹೋಗ್ತಾವ್ರಪ್ಪ ಆಚೆ. ಮತ್ತೆ ಏನ್ ಸಮಾಚಾರ? ಕರೆಕ್ಟ್. ನಿಮ್ದು ನಂದು ಒಂದೇ ಸೈಜ್ ಅನ್ಸುತ್ತೆ. 6 ಅಲ್ವಾ? ನಂದು 6. 6 ಅಲ್ವಾ? 7. 7. ಇದು ಸ್ವಲ್ಪ ಇದಿರುತ್ತೆ, ಲೂಸ್ ಇರುತ್ತೆ. ಬೆಲ್ಟ್ ಇದೆಯಾ? ಹೇಳಮ್ಮ. ಸ್ವಲ್ಪ ಹೊರಗಡೆ ಕೆಲಸ ಇದೆ, ನೋಟ್ ಬರ್ತೀವಿ. ಯಾರ್ಯಾರು ಹೋಗ್ತಾ ಇದ್ದೀರಾ? ನಾವು ನಮ್ಮ ಯಜಮಾನ. ನಾವು ನಮ್ಮ ಯಜಮಾನ್ರು. ಬಿಡೆ ಬಾಯ್. ಬಾಯ್. ಓಕೆ, ಕೆಲಸ ಎಲ್ಲ ಮುಗೀತಾ? ಮುಗೀತೀರಾ? ಹಾಲು ಕುಡಿಯೋಣ ಅಂತ ತಗೊಂಡೆ, ಗ್ಲಾಸಿಗೆ ಹಾಕೊಂಡೆ. ಮೊನ್ನೆ ಅಲ್ಲಿ ಎಂತ ಬೇಕ್ರಿ, ಟಾಮ್ಸ್ ಬೇಕ್ರಿಯಿಂದ ತಂದಿದ್ದು ಬಂದಿತ್ತು, ಅದನ್ನು ತಿಂತಾ ಇದ್ದೀನಿ. ಚೆನ್ನಾಗಿದೆ ಅಲ್ಲಿ ಬನ್ನು. ಹೌದಲ್ಲ? ಸಕ್ಕತ್ತಾಗಿದೆ. ಓಹೋ, ಅಲ್ಲಿ ಹೋಗ್ದು ಬಂದಿದ್ದ, ಈಗ ತಿಂತಾನೆ. ಬ್ರೌನಿ ಕೊಡೆ. ಅವ್ರು ತಿಂತಿಲ್ಲ. ಬ್ರೌನಿ ತಿನ್ನು. ಬ್ರೌನಿ ಏನು ಕರೆಕ್ಟ್ ತಿನ್ನೋದಲ್ಲ, ಬೆಲ್ಲ ಒಂಥರ ಬೆಲ್ಲ ಮತ್ತೆ ಚೆರಿ ಸ್ವಲ್ಪ ಓಕೆ ತಿಂತಾರೆ. ಓಕೆ, ತಿನ್ನು ನೀನು. ಏನ್ ಮಾಡ್ತಾ ಇದ್ಯಾ ಪೂಜಾ? ಸಾಂಬಾರ್ ಬಿಸಿ ಮಾಡ್ತಾ ಇದ್ದೆ. ಸಾರು. ನಿನ್ನೆ ಅಮ್ಮ ನಾಟಿ ಕೋಳಿ ಸಾಂಬಾರ್ ನಾಟಿ ಕೋಳಿ ಸಾರು. ಪೀಸ್ ಜಾಸ್ತಿ ಇಲ್ಲ, ಸ್ವಲ್ಪ ನಾಟಿ ಕೋಳಿ ಸಾರು, ರಾಗಿ ಹಿಟ್ಟು. ಮುದ್ದೆ ಬೇಕಾ? ಅಡಪ್ಪ ಹಾ? ಬೇಡ. ಮುದ್ದೆ ಅಮ್ಮ ಮಾಡ್ತೀವಿ. ಇಲ್ಲಿ ಮುದ್ದೆ ಇದೆ. ಆ ಚಿಕ್ಕ ತಿಂತೀನಿ. ಇದು ಈ ಮುದ್ದೆ ತಿಂತಾರೆ, ಲಾಸ್ಟಿಗೆ ಬಳ್ದು ಉಂಡೆ ಮಾಡಿರ್ತಾರೆ. ಅದನ್ನೇ ತಿನ್ನೋದು ಈಗ. ತಿಂತೀರಾ? ಅದಷ್ಟೇ. ಇಲ್ಲ, ಅದಷ್ಟೇ ತಿನ್ನೋದು ನಾನು. ಆಮೇಲೆ ಹಾಕತ್ತೀನಿ ಮುದ್ದೆ ತಿನ್ಬಿಟ್ಟು. ನಾನ್ ತಿನ್ನಲ್ಲ ಇವತ್ತು, ನಾನು ತುಂಬಾ ಹೀಟ್ ಆಗಿ ನಾನು ಹಾಕತ್ತೀನಿ ಬಿಡೋದು. ಸಾಂಬಾರ್ ನೀವು ಹಾಕ್ಕೊಳ್ಳಿ. ಇನ್ನು ಊಟ ಮಾಡಿ ಸಿಗೋಣ. ನೀನ್ ಫಸ್ಟ್ ಊಟ ಮಾಡು. ನೋಡಿ ಎಷ್ಟು ಸಣ್ಣ ಇದೆ ಅಂತ. ಇದು ತಿಂತೀರಾ ನಿಜ? ಸುಮ್ಮನೆ ಟೇಸ್ಟ್ಗೆ. ಮಗುನು ತಿನ್ನಲ್ಲ, ಇಷ್ಟು ಪುಟ್ಟದು ಮಗುಗೂ ಸಾಲಲ್ಲ. ಓಕೆ, ತಿನ್ಬಿಟ್ಟು ಸಿಗ್ತೀವಿ. ಓಕೆ, ಟಾಮ್ಸ್ ಬೇಕ್ರಿಗೆ ಹೋಗಿ ಬಂದಾಯ್ತು. ಮತ್ತೆ ಇದು ನಾಳೆ ಪೂಜೆಂದು ಬೆಳಿಗ್ಗೆ ಸ್ಕ್ಯಾನಿಂಗ್ ಇದೆ. ಅನೋಮಲಿ ಸ್ಕ್ಯಾನ್, ಅನೋಮಲಿ ಸ್ಕ್ಯಾನ್ ಏನೋ ಒಂದಿದೆ. ಆ ಸ್ಕ್ಯಾನ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕೆ ಆಧಾರ್ ಕಾರ್ಡು ಅದು ಇದು ಏನೇನೋ ಬೇಕಿತ್ತು, ಏನೇನೋ ಕೇಳಿದ್ರು ಅವರು. ತಗೊಂಡೋಗ್ಬೇಕು ಅಂತ ಎಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಬಂದ್ವಿ. ಮತ್ತು ಬೆಳಿಗ್ಗೆಗೆ 10:30 ಅಲ್ಲಿ ಹಾಸ್ಪಿಟಲಲ್ಲಿ ಇರಬೇಕು. ಇಲ್ಲಿಂದ ತುಂಬ 18 ಕಿಲೋಮೀಟ್ರ್ ಆಗುತ್ತೆ. ಯಾವ್ದು ಹೇಳಿ ಅದು? ಈಮಾ ಫೆಟಲ್ ಕೇರ್ ಅಂತ. ಈಮಾ ಫೆಟಲ್ ಕೇರ್ ಅಂತ. ಮತ್ತು ಅಲ್ಲಿಗೆ ಹೋಗಿ ಏನಾದರೂ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರಬೇಕು, ಅದೊಂದಿದೆ. ಮತ್ತು ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮ ಹೊಸ ಯೂಟ್ಯೂಬ್ ಚಾನಲ್ದು ಪೇಮೆಂಟ್ ಬಂತ? ಆ್ಯಕ್ಚುಲಿ ನಮ್ಮದು ಮಾನಿಟೈಸೇಷನ್ ಆಯಿತು, ದುಡ್ಡು ಬರೋ ಸ್ಟಾರ್ಟ್ ಆಗಿದೆ. ಮತ್ತು ಇನ್ನೂ ದುಡ್ಡು ಬಂದಿಲ್ಲ, ಈ ತಿಂಗಳು ದುಡ್ಡು ಬಂದಿಲ್ಲ. ಬಂದಿದ ತಕ್ಷಣ ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ ನಾವು. ಅದೊಂದು ಖುಷಿ. ಮಾನಿಟೈಸೇಷನ್ ಆಗಿದ್ದೇ ಒಂದು ಖುಷಿ ಅಲ್ಲ. ಎಲ್ಲ ನಿಮ್ಮ
ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ ಅಷ್ಟೇ ನಮಗೆ. ಮತ್ತು ಇನ್ನಷ್ಟು ಜಾಸ್ತಿ ನೀವು ಸಬ್ಸ್ಕ್ರೈಬರ್ಸ್ ಆದರೆ ಇನ್ನು 3000 ಸಮಥಿಂಗ್ ಅಷ್ಟರಲ್ಲೇ ನಿಂತಿದೆ. ಇಷ್ಟೊಂದು ಜನ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೌದು ಪ್ಲೀಸ್. ಮತ್ತು ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ನಮ್ಮ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದ ತಕ್ಷಣ ಒಟ್ಟಿನಲ್ಲಿ ಮಾನಿಟೈಸೇಷನ್ ಆಗಿದೆ ಮತ್ತು ದುಡ್ಡು ಬರೋದು ಸ್ಟಾರ್ಟ್ ಆಗಿದೆ. ಬಟ್ ಇನ್ನೂ ಪೇಮೆಂಟ್ ಬಂದಿಲ್ಲ, ಅಕೌಂಟಿಗೆ ಬಂದಿಲ್ಲ. ಬಂದಮೇಲೆ ಸೊ ಮೇ ಬಿ 1 or 2 ಡೇಸಲ್ಲಿ ಬರ್ಬೋದು. ಅದೇ ಹೇಳೋಣ ಅಂದ್ಬಿಟ್ಟು ನಿಮಗೆ ತುಂಬ ಜನ ಕೇಳ್ತಾ ಇದ್ರಿ ನೀವು ಯೂಟ್ಯೂಬ್ ಪೇಮೆಂಟ್ ಬಂತ ಅಂತ. ಸೊ ಖಂಡಿತ ಬಂದ ತಕ್ಷಣ ನಿಮ್ಗೆ ಹೇಳ್ತೀವಿ. ಫಸ್ಟ್ ಯೂಟ್ಯೂಬ್ದು ಈ ಚಾನಲ್ ಫಸ್ಟ್ ಮಂತ್ ಪೇಮೆಂಟು ಇನ್ನೂ ಆಗಿಲ್ಲ. ಆಗಿದ ತಕ್ಷಣ ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ ಅಷ್ಟೇ. ಇನ್ನು ನಾಳೆ ಸ್ಕ್ಯಾನಿಂಗ್ ಹೋಗಿ ಬರಬೇಕು. ಸ್ಕ್ಯಾನಿಂಗಲ್ಲಿ ಏನು ಹೇಳಿದ್ದಾರೆ ಅಂತ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀವಿ. ಹೌದು, ತುಂಬ ಭಯ ಬೇರೆ ಆಗ್ತಿದೆ ನಮಗೆ. ಅದು ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ ಇದು. ಅಂದರೆ ಬೇಬಿದು ಎಲ್ಲ ಪಾರ್ಟ್ಸು ಚೆಕ್ ಮಾಡ್ತಾರೆ, ಇದು ಗ್ರೋ ಆಗಿದೆಯಾ ಅಂತ. ದೇವ್ರ ದಯದಿಂದ ಎಲ್ಲ ಚೆನ್ನಾಗಿದ್ರೆ ಸಾಕು. ಇಲ್ಲ ಖಂಡಿತ ಎಲ್ಲ ಚೆನ್ನಾಗಿರುತ್ತೆ. ಆದರೂ ಫಸ್ಟ್ ಟೈಮ್ ಎಲ್ಲ ಭಯ ಇದ್ದೇ ಇರುತ್ತೆ. ಮತ್ತು ಓಕೆ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ವಿಡಿಯೋ ಮಾಡೋದಕ್ಕೂ ಬೇಜಾರಾಗುತ್ತೆ ನಿಜವಾಗ್ಲೂ. ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ, ತುಂಬ ಚೆನ್ನಾಗಿ ಇದಿರುತ್ತೆ. ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ನೀವು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ನಾವೇನು ತಪ್ಪು ಮಾಡಿದ್ದೀವಿ ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ದಯವಿಟ್ಟು. ಓಕೆ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.